ಸರಿ ರೈಟ್ ಸ್ಟಾರ್ಟ್ ಅಂತ ಹೇಳ್ರಿ. ಆತ್ಮೀಯ ಪತ್ರಕರ್ತರೇ, ತಮ್ಮೆಲ್ಲರಿಗೂ ಇವತ್ತಿನ ಪತ್ರಿಕಾಗೋಷ್ಠಿಗೆ ಒಂದು ಮಹತ್ವದ ವಿಷಯ. ರಾಜ್ಯದಲ್ಲಿ ಗೃಹ ಇಲಾಖೆ ಅಂತ ಒಂದಿದೆ, ಪೊಲೀಸ್ ಇಲಾಖೆ. ಈ ಪೊಲೀಸ್ ಇಲಾಖೆಯಲ್ಲಿ ಏನಪ್ಪಾ ಕಾನೂನು ಅಂದ್ರೆ, ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಒಂದು ಕಾನೂನು, ಈ ಬೆಳಗಾವಿ ಕ್ಯಾಂಪ್ ಪೊಲೀಸ್ ಠಾಣೆಯಲ್ಲಿ ಒಂದು ಕಾನೂನು ಅಂತೇಳಿ ನನಗೆ ಈ ಅಧಿಕಾರಿ ಅಂತ ಮಾಹಿತಿಯಿಂದ ನಂಗೆ ತಿಳಿದು ಬಂದಿದೆ. ಇಲ್ಲಿ ಏನಾಗಿದೆ, ಇವರು ಕಾನೂನನ್ನು ಹೆಂಗ್ ಬೇಕಂಗೆ ತಿರುಚಿಕೊಂಡು ಇವ್ರು ಕೆಲಸ ಮಾಡ್ತಾರೋ, ಇದಕ್ಕೆ ವಿರೋಧಿ ಪಕ್ಷದ ನಾಯಕರು ಕೂಡ ಸಹಕಾರ ಕೊಡ್ತಾರೆ ಅಂತ ಅನ್ಸ್ತಾ ಇದೆ. ಏನಾಗಿತ್ತು ಅಂದ್ರೆ, 28/4/2025 ಈ ಬೆಳಗಾವಿಯಲ್ಲಿ ಕೇಂದ್ರದ ಬೆಲೆ ನೀತಿ ಏರಿಕೆಯನ್ನು ವಿರೋಧಿಸಿ ಕಾಂಗ್ರೆಸ್ ಪಕ್ಷ ಏನು ಸಮಾವೇಶ ಮಾಡಿತ್ತು, ಆ ಸಮಯದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಧಾರವಾಡದ ಹೆಚ್ಚುವರಿ SP ಆದ ಪೊಲೀಸ್ ವರಿಷ್ಠಾಧಿಕಾರಿ ಆದಂತಹ ಶ್ರೀ ಬರ್ಮಣಿ ಇವ್ರ ಮೇಲೆ ಕೈ ಎತ್ತಿ ಹೆದರಿಸಿ ಬಡಿಯಲು ಹೋದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾನು ಬೆಳಗಾವಿ ಕ್ಯಾಂಪ್ ಪೊಲೀಸ್ ಠಾಣೆಯಲ್ಲಿ ಒಂದು ದೂರನ್ನು ಕೊಟ್ಟೆ. ಒಂದು 10 ದಿವಸ ಬಿಟ್ಟು ಕೊಟ್ಟಿನ. ಯಾಕಪ್ಪ ಅಂದ್ರ ಅವಮಾನ ಆಗೈತಿ. ಅಲ್ಲಿ ಸ್ಥಳದಲ್ಲಿ ಇದ್ದಂತ ಹಿರಿಯ ಅಧಿಕಾರಿಗಳು ಏನಾದ್ರು ಇವ್ರು ತಾವು ಸ್ವಯಂ ಪ್ರೇರಣೆಯಿಂದ ದೂರ ದಾಖಲೆ ಮುಖ್ಯಮಂತ್ರಿ ಮಾಡಿ ಕ್ರಮ ತಗೊಳ್ತಾ ತಿಳ್ಕೊಂಡಿನಿ. ಆದ್ರೆ ಹಂಗಾಗ್ಲಿಲ್ಲ. ಅವ್ರು ತಗೊಳ್ಳಾರ್ಕ ನಾನು ಕ್ಯಾಂಪ್ ಪೊಲೀಸ್ ಠಾಣೆಯಲ್ಲಿ 25/6/2025 ಒಂದು ದೂರು ಕೊಟ್ಟೆ. ಆ ದೂರಿಗೆ ಸಂಬಂಧಪಟ್ಟಂತೆ ನನಗೊಂದು ಹಿಂಬರ ಬರ್ತದೆ ಕ್ಯಾಂಪ್ ಪೊಲೀಸ್ ಠಾಣೆಯಿಂದ. ಯಾವಾಗಪ್ಪ ಅಂದ್ರೆ 25/6/2025 ನನಗೊಂದು ಹಿಂಬರ ಬರ್ತದೆ. ನಾ ದೂರು 28/4/2025 ಕೊಟ್ಟಾಗ ಏನ್ ಹಿಂಬರ ಬರ್ತದೆ, ಇಲ್ಲಿ ಏನ್ ಹೇಳ್ತಾರಪ್ಪ ಅಂದ್ರ, ಘಟನೆಯಲ್ಲಿ ನೊಂದ ವ್ಯಕ್ತಿಯು ದೂರು ನೀಡಿರುವುದಿಲ್ಲ. ಘಟನೆಯಲ್ಲಿ ನೊಂದ ವ್ಯಕ್ತಿಯು ದೂರು ನೀಡಿದರೆ ನಾವು ಕಾನೂನು ರೀತಿ ಕ್ರಮ ಕೈಗೊಳ್ತೀವಿ ಅಂತ ಹೇಳ್ತಾರೆ. ಅದಕ್ಕೆ ನಿಮ್ಮ ದೂರನ್ನ ಮುಕ್ತಾಯಗೊಳಿಸಲಾಗಿದೆ ಅಂತೇಳಿ ಕ್ಯಾಂಪ್ ಪೊಲೀಸ್ ಠಾಣೆಯವ್ರು ನನಗೆ ಹಿಂಬರ ಕೊಡ್ತಾರು. ಆದ್ರೆ ಇಲ್ಲಿ ನಾನು ಮತ್ತೆ ಪುನಃ ಈಗ ಏನಾಗಿದೆ ಅಂದ್ರೆ, ಇಲ್ಲೇ 3ನೇ ವ್ಯಕ್ತಿ ದೂರು ಕೊಟ್ಟಿವಿ ಅಂತೇಳಿ ನಾನು ಅರ್ಜಿಯನ್ನ ವಿಲೇಖ ಹಾಕಿಬಿಟ್ರೆ ನಾ ಕೊಟ್ಟ ದೂರನ್ನ. ಆದ್ರೆ ಇತ್ತೀಚೆಗೆ ಬೆಂಗಳೂರಲ್ಲಿ MLC ರವಿಕುಮಾರ್ ಅಂತೇಳಿ MLC ರವಿಕುಮಾರ್ ಅವರು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಡಾಕ್ಟರ್ ಶಾಲಿನಿ ರಜನೀಶ್ ಇವರಿಗೆ ಆಕ್ಷೇಪಾರ್ಹ ಪದ ಬಳಕೆ ಮಾಡಿದ್ರು. ಆಕ್ಷೇಪಾರ್ಹದ ಪದವನ್ನು ಬಳಕೆ ಮಾಡಿದ್ರು ಅಂತ ಹೇಳ್ತಾರೆ. ಅವ್ರು ದೂರು ಕೊಟ್ಟಿಲ್ಲ. ಅಲ್ಲಿ ವಿಧಾನಸೌಧ ಠಾಣೆಯಲ್ಲಿ ಅಲ್ಲಿ 3ನೇ ವ್ಯಕ್ತಿ ಸಾಮಾಜಿಕ ಕಾರ್ಯಕರ್ತೆ ನಾಗರತ್ನ ಅನ್ನೋರು ದೂರು ಕೊಟ್ಟಿದ್ದಾರೆ. ಘಟನೆಯಲ್ಲಿ ನೊಂದ ವ್ಯಕ್ತಿ ದೂರು ಕೊಟ್ಟಿಲ್ಲ. ಅಲ್ಲೇ ನನ್ನ ಹಾಗೆ ಒಬ್ಬ ಸಾಮಾಜಿಕ ಕಾರ್ಯಕರ್ತೆ ದೂರು ಕೊಟ್ರ ಕೇವಲ 2 ಗಂಟೆಯಲ್ಲಿ MLC ರವಿಕುಮಾರ್ ಅವ್ರ ಮ್ಯಾಗೆ FIR ಮಾಡಿದ್ದನ್ನು ನೋಡಿದ್ರ ಬಹುತೇಕ ನನಗನ್ಸ್ತತಿ ಆ ವಿಧಾನಸೌಧದಲ್ಲಿ ಇರ್ತಕ್ಕಂಥ ಪೊಲೀಸ್ ಸ್ಟೇಷನ್ಗೆ ಒಂದು ಕಾನೂನು ಮತ್ತೆ ಇಲ್ಲೊಂದು ಕಾನೂನು ಅಂತೇಳಿ ನಾನು ಕಂಡು ಬರ್ತಾ ಇದೆ. ಅದಕ್ಕೆ ನಾ ಏನ್ ಮಾಡಿದ್ದೀನಿ ಅಂದ್ರೆ, ಈಗ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅವರಿಗೆ ಮತ್ತ ಗೃಹ ಇಲಾಖೆ ಅಪರ ಮುಖ್ಯ ಕಾರ್ಯದರ್ಶಿ ಅವರಿಗೆ ಮತ್ತು DGP ಅವರಿಗೆ ನಾನು ಖುದ್ದಾಗಿ ಮೊನ್ನೆ ಹೋಗಿ 9ನೇ ತಾರೀಕಿಗೆ ನಾ ಮನವಿಗಳನ್ನ ಕೊಟ್ಟು ಬಂದಿದ್ದೀನಿ. ನಿಮ್ದೇನು ಕಾನೂನು ವಿಧಾನಸೌಧಕ್ಕೊಂದು ಬೇರೆ ಐತಿ, ಕ್ಯಾಂಪ್ ಪೊಲೀಸ್ ಸ್ಟೇಷನ್ಗೆ ಬೇರೆ ಇದೆಯಾ? ಈಗಲಾದ್ರೂ ಕೂಡ ನೀವು, ನಾನು ಒಂದು ವಿಡಿಯೋ ಸಮೇತವಾಗಿ ದೂರು ಕೊಟ್ಟಿದ್ದೀನಿ. ನಿಮ್ಮ ಇಲಾಖೆಯ ಮಾನ ಮರ್ಯಾದೆ ಹೋಗಿದೆ, ಸ್ವಯಂ ಪ್ರೇರಣೆಯಿಂದ ದೂರು ದಾಖಲಿಸ್ಕೊಡಿ. ಇಲ್ಲಂಗ 3ನೇ ವ್ಯಕ್ತಿ ಕೊಟ್ಟಂತ ದೂರನ್ನ ಆಧರಿಸಿ FIR ಮಾಡಿದ್ರಿ. ನಾನು ಕೂಡ 3ನೇ ವ್ಯಕ್ತಿ ಕೊಟ್ಟಂತ ದೂರನ್ನ ಆಧರಿಸಿ ಮುಖ್ಯಮಂತ್ರಿ ಅವ್ರ ಮ್ಯಾಗೆ FIR ಮಾಡ್ಬೇಕಂತ ಹೇಳ್ತಾರೆ ನಾವೊಂದು ಮನವಿ ಕೊಟ್ಟ ಅಲ್ಲಿ ಹೇಳಿ ಬಂದಿದ್ದೀನಿ. ನೀವೇನಾದ್ರೂ FIR ಮಾಡದೇ ಇದ್ದಲ್ಲಿ ಇಲಾಖೆ ಹಿರಿಯ ಅಧಿಕಾರಿಗಳ ಹೊಣೆಗಾರರನ್ನು ಮಾಡಿ ನಾನು ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲು ಮಾಡ್ತೇನೆ ಅಂತ ಹೇಳಿ ಬಂದಿದ್ದೀನಿ. ಆ ಪ್ರಕಾರ ಇವತ್ತು ಬೆಳಗಾವಿ ಪೊಲೀಸ್ ಠಾಣೆ ಕ್ಯಾಂಪ್ ಪೊಲೀಸ್ ಠಾಣೆಗೆ ಹೋಗಿದ್ದೆ ನಾ ದೂರು ಕೊಡ್ಲಿಕ್ಕೆ. ಆ ದೂರು ತಗೊಳಕ್ಕೂ ವಿಳಂಬ ಮಾಡಿ ಕಡಿಕ ಅವ್ರಿಗೆ ಏನ್ ಬರೆದು ಕೊಡ್ತಾರಂದ್ರ, ಸದರಿ ಅರ್ಜಿಯ ಬಗ್ಗೆ ಮಾನ್ಯ ಮೇಲಾಧಿಕಾರಿಗಳೊಂದಿಗೆ ಚರ್ಚಿಸಿ ಮುಂದಿನ ಕ್ರಮ ಕೈಗೊಳ್ಳೋದು ಬರ್ಕೊಡ್ತಾರೆ. ಏನಪ್ಪಾ ಆಯ್ತಂದ್ರ, ಈ ದೇಶದ ಕಾನೂನಿನ ಘನತೆ ಗೌರವಗಳಿಗೆ ಚ್ಯುತಿ ಬಂದಾಗ, ಯಾರಾದ್ರೂ ಚ್ಯುತಿ ಉಂಟು ಮಾಡಿದಾಗ, ದೇಶದ ಪ್ರಧಾನಮಂತ್ರಿ ಇಲ್ಲಿ ಅವರಾದ್ರೂ ಅದಕ್ಕೆ ಚ್ಯುತಿ ಮಾಡಿದಾಗ ಅದನ್ನು ಕೇಳುವಂತ ಹಕ್ಕ ನ್ಯಾಯಾಂಗದ ಮುಖಾಂತರ ಕೇಳುವ ಹಕ್ಕನ್ನು ಭಾರತೀಯ ಪ್ರತಿಯೊಬ್ಬ ಪ್ರಜೆ ಹೊಂದಿರ್ತಾರೆ. ಆ ನಿಟ್ಟಿನಲ್ಲಿ ನಾನು ಇವತ್ತ ಅವ್ರು ಏನಾದರೂ ಮುಖ್ಯಮಂತ್ರಿಗಳ ಮ್ಯಾಗೆ FIR ದಾಖಲು ಮಾಡದೇ ಇದ್ದಲೇ ಅಥವಾ ಸ್ವಯಂ ಪ್ರೇರಣೆಯಿಂದ ದೂರು ದಾಖಲು ಮಾಡ್ಕೊಳ್ಳೋದಿದ್ದಲೇ ನಾನು ಉಚ್ಚ ನ್ಯಾಯಾಲಯದಲ್ಲಿ ಕಾನೂನು ರೀತಿ ಹೋರಾಟ ಮಾಡ್ತೀನಿ ಅಂತ ಹೇಳಿ ಬಯಸ್ತಾ ಇದ್ದೀನಿ. ಅದಲ್ಲದೆ ವಿರೋಧಿ ಪಕ್ಷದ ನಾಯಕರಿಗೆ ಒಂದು ಮಾತನ್ನ ಕೇಳ್ತಾ ಇದ್ದೀನಿ. ಇಷ್ಟೊಂದು ದೊಡ್ಡ ಇದು ರದ್ದಾಂತ ಇದ್ರು ನೀವ್ ಯಾಕಪ್ಪ ಏನು ಕಾನೂನು ರಕ್ಷಣೆ ಮಾಡೋದು ನಿಮ್ ಕರ್ತವ್ಯ ಅಲ್ಲ? ಅದಕ್ಕೆ ವಿರೋಧ ಪಕ್ಷದ ನಾಯಕರು ರಾಜೀನಾಮೆ ಕೊಡ್ಬೇಕು. ಇವತ್ತು ನಮ್ಮ ದೇಶದ ಕಾನೂನಿನ ಘನತೆಗೆ ಚ್ಯುತಿ ಬಂದಿದೆ. ಒಬ್ಬ ಪೊಲೀಸ್ ಅಧಿಕಾರಿನ ಮುಖ್ಯಮಂತ್ರಿಗಳು ಹೊಡೆಯಲಿಕ್ಕೆ ಹೋದ್ರಿಂದ ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲಾ ಅಧಿಕಾರಿ ವರ್ಗ
ಭಯಭೀತರಾಗಿದ್ದಾರೆ. ನೀವು ವಿರೋಧ ಪಕ್ಷದವರೇ ಮಲ್ಕೊಂಡಿದ್ದೀರಾ? ನಿಮ್ಗೇನು ಹೋರಾಟ ಶಕ್ತಿ ಇಲ್ಲ, ಅಥವಾ ನೀವು ಕಾನೂನಿನಲ್ಲಿ ಅವ್ರ ಜೊತೆಗೆ ಎಲ್ಲ ಹೊಂದಾಣಿಕೆ ಆಗಿಬಿಟ್ಟಿದ್ದೀರಾ? ಆದ್ರಿಂದ ಇವತ್ತು ವಿರೋಧ ಪಕ್ಷದ ನಾಯಕರಲ್ಲಿ ಕೇಳ್ತಾನೋ, ನೀವು ಕಣ್ಣು ಮುಚ್ಕೊಂಡು ಕಣ್ಣು ತೆಗೀರಿ. ಇಡೀ ಇಲಾಖೆ ಅವಮಾನ ಆಗಿದೆ. ಇವತ್ತ ಮುಖ್ಯಮಂತ್ರಿಗಳಿಗೆ FIR ಮಾಡ್ಲಿಕ್ಕೆ ನೀವೇ ಯಾಕೆ ಒತ್ತಾಯ ಮಾಡಬಾರ್ದು? ದಾಖಲೆ ಇದೆ ಇಲ್ಲಿ. ಅದಕ್ಕೆ ಇಲ್ಲದೆ ಹೋದಲೆ ನಾ ಬಹುತೇಕ ಮುಂದಿನ ವಿರೋಧ ಪಕ್ಷದ ನಾಯಕರು ಇದಕ್ಕೆ ಕೋರ್ಟ್ನಲ್ಲಿ ಪಾರ್ಟಿ ಮಾಡ್ಕೊಂತ ಹೇಳಿ ಬೈತಾ ಇದ್ರಿ. ಭೀಮಪ್ಪ ಗಡಾದ ಮಾಹಿತಿ ಹಾಕೋ ಕಾರ್ಯಕರ್ತ ಮೂಡಲ್ಗಿ ತಾವು ಮಾಧ್ಯಮದವ್ರು ಪಾಪ ಏನಾರ ಕೇಳಿದ್ರೆ ಕೇಳ್ಬೋದು. ದಯವಿಟ್ಟು ತಮಗೆಲ್ಲ ಈಗ ಅದನ್ನು PDF ಬಿಟ್ಟಿದ್ದೀನಿ, ತಾವು ನೋಡ್ಕೋರಿ. ಮತ್ತೆ ಏನಾರ ಕೇಳೋದ್ರ ಕೇಳ್ರಿ. ನಾ ಈಗಾಗಲೇ 9ನೇ ತಾರೀಕಿನ ದಿವಸ ಬೆಂಗಳೂರಿಗೆ ಹೋಗಿ ಅಲ್ಲೆಲ್ಲ ಭೇಟಿಯಾಗಿ ಲೆಟರ್ ರಿಸೀವ್ ತಂದೀನಿ. ಈ ಕ್ಯಾಂಪ್ ಪೊಲೀಸ್ ಠಾಣೆಯಲ್ಲಿ ಕೊಟ್ಟು ಬಂದಿದ್ದೀನಿ. ಇಲ್ಲೆಲ್ಲ ಬೆಂಗಳೂರಿಗೆ ಕೊಟ್ಟು ಬಂದನೆಪ್ಪ. ಕೋರ್ಟ್ಗೆ ಹೋಗ್ಬೇಕಾರೆ ಇಷ್ಟು ಮಾಡಿದಾಗ ಆಗ್ತೈತಿ. ಇನ್ನೊಂದು 8 ದಿವಸದಲ್ಲೇ ನಾ ಇದನ್ನ ನೋಡಿ ಕೋರ್ಟ್ಗೆ ಹೋಗ್ತಾನೋ ತಮ್ಗೆ ಹೇಳಿಕ್ ಬಯಸ್ತಾ ಇದ್ದೀನಿ. ನಮ್ದೇನಪ್ಪ, ವಿಧಾನಸೌಧ ಠಾಣೆಯಲ್ಲಿ ಒಂದು ಕಾನೂನು, ಕ್ಯಾಂಪ್ ಪೊಲೀಸ್ ಠಾಣೆಯಲ್ಲಿ ಒಂದು ಕಾನೂನು ಅಂತ ಅಧಿಕೃತವಾಗಿ ನಮ್ ಕಂಡು ಬಂದೈತಿ. ಇದ್ರ ಮ್ಯಾಲ ಅಲ್ಲಿಯೂ ಕೂಡ 3ನೇ ವ್ಯಕ್ತಿ ಯಾರ್ರಿ? ಹೌದು, ನೊಂದ ಅಧಿಕಾರಿ ರಾಜೀನಾಮೆ ಕೊಟ್ಟಿದ್ದ. ಅದನ್ನ ಏನ್ ಮಾಡಿದಾರ ಗೊತ್ತಿಲ್ಲ. ನೊಂದ ಅಧಿಕಾರಿ ಇದ್ದವ ಅವರು ಇದರಿಂದ ಅವಮಾನಿತರಾಗಿ ಅಸ್ವಸ್ಥಗೊಂಡು ಅವ್ರು ಕೊಟ್ಟಿಲ್ಲ. ಆ ಪತ್ರದಲ್ಲಿ ನಂಗೆ ಕಂಡು ಬರ್ತೈತಿ. ಅದಕ್ಕೆ ನಂದೇನಪ್ಪಾ, ನೊಂದ ವ್ಯಕ್ತಿ ಕೊಡದಿದ್ರೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಕರ್ತವ್ಯ ಮಾಡಿದ್ರು. ಅವತ್ತು SP ಅವರಿದ್ರು, IGP ಅವರಿದ್ರು. ಇವರೆಲ್ಲ ಪೊಲೀಸರಿಗೆ ಒಬ್ಬ ಅಧಿಕಾರಿ ಮ್ಯಾಗ ಕೈ ಮಾಡಿದಾರೆ. ಮುಖ್ಯಮಂತ್ರಿ ಬಿಡ್ತಾರಂದ್ರೆ ಇವ್ರೇನ್ ಮಾಡಿದ್ರಪ್ಪ? ಇವ್ರೇನ್ ಇಲಾಖೆಯ ಮಾನ ಮರ್ಯಾದೆ ಹೋಗಾಕದಾರ ಈ ಆಫೀಸರ್ಗಳು? ಅದಕ್ಕೆ ಇವರೆಲ್ಲರನ್ನು ಪಾರ್ಟಿ ಮಾಡಿ ನ್ಯಾಯಾಲಯದಿಂದ ನಂಗೆ ನ್ಯಾಯ ಸಿಗ್ತದೆ ಅಂತ ನನಗೆ ನಂಬಿಕೆ ಇದೆ. ಅದಕ್ಕೆ ವಿರೋಧಿ ಪಕ್ಷದವ್ರು ಕೂಡ ನಾನು ಕೇಳ್ತೀನಿ, ಯಾಕಪ್ಪ ನೀವು ಇದನ್ನ ಒಂದು ಇಶ್ಯೂ ತಗೊಂಡು ಇದನ್ನ ಮಾಡಬಾರ್ದು? ಧರಣಿ ಕುಂಡ್ರಿ ನಾಳೆ. ಅದನ್ನ ಬಿಟ್ಟಿಗೆ ಸುಮ್ಮನೆ ಏನ್ರಿ ಹೇಳ್ಕೊತ್ಗೆ ಹೋಗ್ಬೇಡ್ರಿ. ಕಾನೂನಿನ ಗಣತಿ ಗೌರವ ಹೆಚ್ಚಿಸ್ಲಿಕ್ಕೆ ಆಗದ್ರೆ ನೀವು ರಾಜೀನಾಮೆ ಕೊಡ್ರಿ ಅವ್ರಿಗೂ ಹೇಳ್ತೀನಿ ನಾವು.